कर्नाटक के गुलबर्गा शहर में महिला कांग्रेस पार्टी की जानिब से बीजेपी के एमएलसी एन रवि कुमार के खिलाफ एहतजाज किया गया। इस मौके पर कांग्रेस खवातीन तंजीम के रुकन मोहतरमा फातिमा शेख ने कहा कि बीजेपी का खवातीन के बारे में रवैया कभी नहीं बदलेगा। उन्होंने कहा कि बीजेपी के एमएलसी एन रवि कुमार की जानिब से गुलबर्गा के डिप्टी कमिश्नर फौजिया तरन्नुम के खिलाफ किए गए नामुनासिब रिमार्क्स की शदीद मजम्मत की। इस मौके पर जिला कांग्रेस महिला सदर और दीगर मौजूद थे। ಕಾಂಗ್ರೆಸ್ ಪಕ್ಷದಿಂದ ನಾವು ಪ್ರತಿಭಟನೆಗೆ ಇಲ್ಲಿ ಜಗತ್ ಸರ್ಕಲ್ ನಲ್ಲಿ ಎಲ್ಲರೂ ಪ್ರತಿಭಟನೆಗೆ ನಿಂತಿದ್ದೇವೆ। ಮಹಿಳಾ ವಿರೋಧಿ, ಕೋಮುವಾದ ವಿರೋಧಿ ಮತ್ತ ಹಿಂದೂ ಮುಸ್ಲಿಂ ಮಾಡುವಂತ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರವನ್ನು ತೋರುತ್ತಾ ನಾವು ಇವತ್ತು ಜಗತ್ ಸರ್ಕಲ್ ನಲ್ಲಿ ಬಂದು ನಿಂತಿದ್ದೇವೆ। ಇದಕ್ಕೆ ಮುಖ್ಯವಾದ ಕಾರಣ ಬಿಜೆಪಿ ಸರ್ಕಾರ ಯಾವಾಗಲೂ ಹೆಣ್ಣು ಮಕ್ಕಳನ್ನು ಕೀಳಾಗಿ ಮಾತಾಡಿಸೋದು, ಹೆಣ್ಣು ಮಕ್ಕಳ ಬಗ್ಗೆ ಆಗ್ಲಿ, ಹಿಂದೂ ಮುಸ್ಲಿಂ ಬಗ್ಗೆ ಆಗಲಿ, ದೇಶ ಒಡೆಯೋದು ಬಗ್ಗೆ ಆಗಲಿ ಇಷ್ಟವಾಗಿ ಮಾತನಾಡುವುದು ಬಿಜೆಪಿ ಸರ್ಕಾರದ ಜನರ ಕೆಲಸವಾಗಿದೆ। ನಾಯಕರಾಗಿರುವ ಎನ್ ರವಿಕುಮಾರ್ ನಮ್ಮ ಜಿಲ್ಲೆಯ ಸಮರ್ಥ ಆಡಳಿತಾಧಿಕಾರಿ, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪಡೆದುಕೊಂಡಂತ ಅಡ್ಮಿನಿಸ್ಟ್ರೇಟಿವ್ ಡಿಸಿ ಅವರು, ಗೌರವಾನ್ವಿತ ಫೌಜಿಯಾ ತರನ್ನುಮ್ ಮೇಡಮ್ ಅವರ ವಿರುದ್ಧವಾಗಿ ಅವರ ಒಂದು ಒಳ್ಳೆಯ ಆಡಳಿತವನ್ನ ಸಹಿಸೋದಕ್ಕಾಗದೆ, ಅವಳು ಒಬ್ರು ಮಹಿಳೆ ಅನ್ನೋದನ್ನು ಕೂಡ ಸಹಿಸೋದಕ್ಕಾಗದೆ ಅವರ ಒಂದು ಕೆಟ್ಟ ಬಿಜೆಪಿ ಹೊಲಸು ನೀಚ ಕೆಟ್ಟ ಮನಸ್ಥಿತಿಯನ್ನ ಇಲ್ಲಿ ತೋರಿಸಿ ಹೋಗಿದ್ದಾರೆ। ಒಬ್ಬ ಉತ್ತಮ ಆಡಳಿತಾಧಿಕಾರಿಯನ್ನ ಇವರು ಪಾಕಿಸ್ತಾನಿ ಅಂತ ಕರೆದ್ರು। ಇದೇ ಕೆಲವು ದಿನಗಳ ಹಿಂದೆ ನಮ್ಮ ಸೇನೆಯ ಅಧಿಕಾರಿ ಸೋಫಿಯಾ ಖುರೇಶಿ ಮೇಡಮ್ ಅವರನ್ನ ಪಾಕಿಸ್ತಾನಿಗಳ ಸಹೋದರಿ ಅಂದ್ರು। ಕ್ಷಮೆ ಕೇಳಿದಾರಂತ ನನಗೆ ಹೇಳಿದ್ರು, ಇವ್ರ ಕ್ಷಮೆ ಬೇಕಾಗಿಲ್ಲ। ನಮ್ಮ ಕಲಬುರಗಿ ಬೀದರ್ ಭಾಷೆಯಲ್ಲಿ ಒಂದು ನುಡಿ ಇದೆ, ಮಚ್ಚಿನ ಹೊಡೆದು ಸಂಧ್ಯಾಗ ಕ್ಷಮೆ ಕೇಳಿದ್ರಂತ, ಆ ರೀತಿ ಇವರು ಮಾಡೋದು ಬೇಕಾಗಿಲ್ಲ। ಇವರು ರಾಜೀನಾಮೆ ಕೊಡಬೇಕು।